ಪತಿಯನ್ನ ಕೊಂದು ಹೈ ಡ್ರಾಮಾ ಮಾಡ್ತಾ ಇದ್ದ ಪತ್ನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರಿನಲ್ಲಿ ಹಂತಕ ಪತ್ನಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸೀರೆಯಿಂದ ಪತಿಯ ಕತ್ತನ್ನ ಬಿಗಿದು ಹತ್ಯೆ ಮಾಡಿರ್ತಾಳೆ ಪತ್ನಿ. ಆ ನಂತರದಲ್ಲಿ ಇದು ಹೃದಯಾಘಾತ ಅಂತ ಬಿಂಬಿಸಿರ್ತಾಳೆ. ಮೈದುನನ ಸಮಯ ಪ್ರಜ್ಞೆಯಿಂದ ಹಂತಕಿ ಕೃತ್ಯ ಬಯಲಾಗುತ್ತೆ. ಶವ ಸಂಸ್ಕಾರಕ್ಕೆ ಹೋಗೋವರೆಗೂ ಕೂಡ ಎಲ್ಲರೂ ನಂಬಿರೋದು ಇದು ಹಾರ್ಟ್ ಅಟ್ಯಾಕ್ ಅಂತ. ಬಟ್ ಅದು ಹೇಗೆ ಗೊತ್ತಾಯ್ತು ಅನ್ನೋದೇ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಸೀರೆಯಿಂದ ಪತಿಯ ಕತ್ತನ್ನ ಬಿಗಿದು ಸಾಯಿಸಿರ್ತಾಳೆ ಪತ್ನಿ. ಆ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಮಾಡಿ ಆ ಶವದ ಮುಂದೆ ಗೋಳಾಡಿರ್ತಾಳೆ. ಗಂಡನನ್ನ ಕಳ್ಕೊಂಡೆ ಅನ್ನೋ ರೀತಿಯಾಗಿ ಆತನಿಗೆ ಹೃದಯಾಘಾತ ಆಗಿದೆ ಅಂತ. ಬಟ್ ಅಸಲಿಯತ್ತು ಬೇರೆನೇ ಇದೆ. ಆತನ ಸ್ನೇಹಿತರು ಹಾಗೆ ಸಂಬಂಧಿಕರು ಇವರೆಲ್ಲ ಬಂದು ಮೃತದೇಹವನ್ನ ನೋಡಿದಾಗ ಅಸಲಿಯತ್ತು ಗೊತ್ತಾಗಿದೆ. ಏನಾಗಿತ್ತು ನೋಡೋಣ. ರಾತ್ರಿ ಪಾರ್ಟಿ ಮುಗಿಸಿ ಪತಿ ನಿತ್ಯಾನಂದ ಮನೆಗೆ ಬಂದಿರ್ತಾನೆ. ಬೆಳಗ್ಗೆ ಆದ್ರೂ ಕೂಡ ಮನೆಯಿಂದ ಹೊರಗೆ ಬರೋದಿಲ್ಲ ಪತ್ನಿ ಸುಶೀಲ. ಸ್ನೇಹಿತರು ಕರೆ ಮಾಡಿದ್ರು ಕೂಡ ನಿತ್ಯಾನಂದನ ಫೋನ್ ಉತ್ತರ ಸಿಗೋದಿಲ್ಲ. ಆತ ಸತ್ತಿರ್ತಾನೆ. ಮನೆಗೆ ಹುಡ್ಕೊಂಡು ಬರ್ತಾರೆ ಸ್ನೇಹಿತರೆಲ್ಲ. ಸ್ನೇಹಿತ ದರ್ಶನ್ ಅಂತ ಮನೆಗೆ ಬರ್ತಾರೆ. ಆಗ ನಿತ್ಯಾನಂದ ಪತ್ನಿ ಸುಶೀಲಾ ಬಾಗಿಲು ತೆಗೆಯೋದಿಲ್ಲ. ಈಕೆ ಏನ್ ಮಾಡಿರ್ತಾಳೆ? ಕುಡಿದ ಮತ್ತಿನಲ್ಲಿ ಮಲಗಿದ್ದಂತ ಪತಿಯನ್ನ ಸಾಯಿಸಿರ್ತಾಳೆ. ಆ ನಂತರದಲ್ಲಿ ನಿತ್ಯಾನಂದ ಸಹೋದರನಿಗೆ ಕರೆ ಮಾಡಿ ಹೃದಯಾಘಾತ ಆಗ್ಬಿಟ್ಟಿದೆ ಅಂತ ವಿಷಯ ತಿಳಿಸ್ತಾಳೆ. ಪತಿ ಶವದ ಎದುರು ಗೋಳಾಡ್ತಾಳೆ. ಅಕ್ಕಪಕ್ಕದವರನ್ನ ಕರೆಸ್ತಾಳೆ. ಈಕೆನೇ ನಿಂತು ಆಸ್ ಇಫ್ ಹೃದಯಾಘಾತ ಆಗಿದೆ, ಗಂಡ ಸತ್ತು ಹೋಗಿದ್ದಾರೆ ಅನ್ನೋ ರೀತಿಯಾಗಿ ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರು ಇವರಿಗೆಲ್ಲ ನಂಬಿಸ್ತಾಳೆ. ಬಟ್ ಸತ್ಯ ಆ ನಂತರದಲ್ಲಿ ಬಯಲಾಗುತ್ತೆ. ಆರಂಭದಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಸತ್ಯ ಇದು ಹೃದಯಾಘಾತ ಅಂತಾನೆ ನಂಬಿರ್ತಾರೆ. ಪತಿಯ ಅಂತಿಮ ದರ್ಶನಕ್ಕೆ ಮನೆಯ ಹಾಲ್ನಲ್ಲಿ ವ್ಯವಸ್ಥೆ ಮಾಡಲಾಗಿರುತ್ತೆ. ಅಂತಿಮ ನಮನಕ್ಕೆ ಮೃತನ ಸಹೋದ್ಯೋಗಿಗಳು ಕೂಡ ಬಂದಿರ್ತಾರೆ. ನಿತ್ಯಾನಂದ ಸಹೋದರ ಹಾಗೆ ಸಂಬಂಧಿಕರು ಬಂದಿರ್ತಾರೆ. ಈ ವೇಳೆ ನಿತ್ಯಾನಂದನ ಕುತ್ತಿಗೆ ಭಾಗದಲ್ಲಿ ಕಲೆ ಇರೋದು ಗೊತ್ತಾಗುತ್ತೆ. ಕುತ್ತಿಗೆ ಮೇಲಿದ್ದ ಕಲೆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ತಲುಪಿಸ್ತಾರೆ. ಪೊಲೀಸರು ವಿಚಾರಣೆ ಮಾಡಿದಾಗ ಪತ್ನಿ ಸುಶೀಲ ತಪ್ಪೊಪ್ಕೊಳ್ತಾರೆ. ನಾನು ಸಾಯಿಸಿರೋದು ಹೌದು ಅಂತ. ಇದೀಗ ಆಕೆಯನ್ನ ವಶಕ್ಕೆ ಪಡೆದು ಕುವೆಂಪು ನಗರ ಪೊಲೀಸರು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಹೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿ ವಿಷಯ ಬಂತು. ಆಮೇಲೆಲ್ಲ ಬಂದು ನೋಡಿದ್ಮೇಲೆ ಅವರ ಅಣ್ಣ ನವೀನ್ ಅಂತ ಹೇಳಿ ಅವ್ರು ಬಂದು ಬಾಡಿನ ನೋಡಿದಾಗ ಅವ್ರಿಗೆ ಕುತ್ತಿಗೆನಲ್ಲಿ ಕೆನ್ನೆನಲ್ಲೆಲ್ಲ ಗಾಯ ಆಗಿರೋದು, ರಕ್ತ ಬಂದಿರೋದು ಮತ್ತು ಕುತ್ತಿಗೆನಲ್ಲಿ ಮಾರ್ಕ್ ಇರೋದು ಅವೆಲ್ಲ ಅವ್ರು ಅಬ್ಸರ್ವ್ ಮಾಡಿಬಿಟ್ಟು ಇದು ಯಾಕೋ ಡೌಟ್ ಬರ್ತಿದೆ ನನಗೆ, ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಏನೋ ಮಾಡಿದ್ಯಮ್ಮ ನೀನು ಅಂತೇಳಿ ತಕ್ಷಣ ಇಮಿಡಿಯೇಟಾಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರೆಲ್ಲ ಬಂದು ಆಮೇಲೆ ಇಂಟ್ರಾಗೇಷನ್ ಮಾಡಿ ಗಂಡ ಹೆಂಡತಿ ಇಬ್ಬರೇ. ಏನೂ ಇಲ್ಲ, ಅವ್ರು ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ತಿಲ್ಲ. ನಮ್ಮ ಜೊತೆ ಎಲ್ಲ ಅವ್ರು ಮದುವೆ ಆದಮೇಲೆ ಹುಡುಗ ನಮ್ಮ ಜೊತೆ ಕಾಂಟ್ಯಾಕ್ಟೇ ಬಿಟ್ಬಿಟ್ಟ. ಇಬ್ಬರೇ ಇದ್ದರು. ಯಾವಾಗ ಮಾಮೂಲಿ ಗಂಡ ಹೆಂಡತಿ ಜಗಳಗಳಾಗತ್ತೆ ಅಷ್ಟೇ. ಮದುವೆ ಒಂದು 10 ವರ್ಷದ ಮೇಲೆ ಆಗಿದೆ ಮದುವೆ ಆಗಿ, ಮಕ್ಕಳಿಗೆ. ಇಲ್ಲ ವಿಚಾರಕ್ಕೆ ಏನು ಗಲಾಟೆ ಇಲ್ಲ. ಒಟ್ಟಲ್ಲಿ ಮಾಮೂಲಿ ಗಂಡ ಹೆಂಡತಿ ಜಗಳ ಅಷ್ಟೇ. ಯಾವಾಗಾರು ಒಂದ್ಸಲ ಜಗಳ ಆಗೋದು ಬಿಟ್ಟರೆ ಆ ಥರದ್ದೇನು ಡೆವಲಪ್ಮೆಂಟ್ಸ್ ಅಲ್ಲಿ ಯಾರೂ ಬರ್ತಿಲ್ಲ. ಹೌದೌದು, ಎಲ್ಲ ಬಂದಿದ್ದಾರೆ ಎಲ್ಲ. ಇವರು ನಿತ್ಯಾನಂದನವರು ನನಗೆ ಮೊದಲಿಂದನೂ ಫ್ರೆಂಡು. ನನಗೆ ಇವತ್ತಿನ ಬೆಳಗ್ಗೆ ಪ್ರಕಾಶ್ ಅಂತ ನನ್ನ ಫ್ರೆಂಡ್, ಅವ್ರ ಫ್ರೆಂಡು ಇಲ್ಲೇ ಪಕ್ಕದಲ್ಲಿ ಇದ್ದವರು. ಈಗ ಕಾಮಾಕ್ಷಿ ಆಸ್ಪತ್ರೆ ಎಲ್ಲ ಮನೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬಂದರು ಇದ್ದಕ್ಕಿದ್ದಂಗೆ. ಬಂದು ಬಾಗಿಲು ಕೊಟ್ಟು ನನಗೆ ಹೇಳಿದ್ರು ಹಿಂಗೆ ನಿತ್ಯಾನಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹಂಗೆ ನನಗೆ ಮಾಹಿತಿ ಗೊತ್ತಾಗಿದ್ದು. ತಕ್ಷಣ ನಾನೇನು ಮಾಡಿದೆ, ನಾನು ಇಲ್ಲಿ ಬಂದು ನಮಗೆ ಅವ್ರ ರಿಲೇಟಿವ್ಸ್ಗೆ ಎಲ್ಲರಿಗೂ ನಾನು ಫೋನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ. ಆಗ ಅವ್ರ ಮಿಸ್ಸಸ್ಸಿಗೆ ಕೇಳಿದಾಗ ಏನಾಯಿತು ಅಂದಾಗ 2 ಗಂಟೆ ಅಷ್ಟೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಕಾಮಾಕ್ಷಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು. ಆಮೇಲೆ ಅವ್ರು ಡ್ರಿಂಕ್ಸ್ ಮಾಡಿದ್ರು ಅಂತ ನೋಡಲಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟರು. ನಾವೇನೇನು ಜಾಸ್ತಿ ಫೀಲಿಂಗ್ಸಲ್ಲಿ ಇರ್ತಲ್ಲ, ನಾವೇನು ಜಾಸ್ತಿ ಮಾತಾಡೋಕ್ಕೆ ನಮಗೆ ಅದೇ ಅವರು ಆ ಕಡೆ ರೂಮಿಂದ ಈ ಕಡೆಗೆ ಬಾಡಿ ಶಿಫ್ಟ್ ಮಾಡಿ ಹಾಲ್ಗೆ ಹಾಕುವಾಗ ಅವರ ಬ್ರದರ್ ಟೀಮ್ ಇದು ಫ್ರೆಂಡ್ಸ್ ಇದ್ರಲ್ಲ, ಅವ್ರನ್ನ ಮಲಗಿಸುವಾಗ ಇಲ್ಲೊಂದು ಸ್ವಲ್ಪ ಏನೋ ಮಾರ್ಕ್ ಆದಂಗೆ ಇತ್ತು. ಆವಾಗ ಡೌಟ್ ಬಂದಿದ್ದು ಅಷ್ಟೇ. ಎಲ್ಲ ಅವರ ಬ್ರದರ್ ಎಲ್ಲ ಇನ್ಫಾರ್ಮ್ ಮಾಡಿದೆ. ತಪ್ಪು ನಾವು ತಪ್ಪು ಅಂತ ಹೇಳ್ತೀವಿ. ಯಾರೇ ಆಗಿದ್ರು ಶಿಕ್ಷೆ ಆಗಬೇಕು, ಆ ಥರ ನಾನು ಹೇಳ್ತೀನಿ. ಹೌದು, ತುಂಬ ಶಾಕಿಂಗ್ ಅನಿಸುತ್ತೆ. ಯಾಕೆಂದರೆ ನಾವು ಬಂದು ನೋಡಿದ್ದಾಗ ಅವ್ರದ್ದು
ಮುಖ ನೋಡಿದಾಗಲೇ ನಮಗೊಂಥರ ಈ ಥರನೂ ಈ ಥರ ಅನಿಸ್ತಾ ಇದೆ ನಮಗೆ.